ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರತಿ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಷಷ್ಠಿ ಸ್ಕಂದನಿಗೆ ಬಹಳ ಪ್ರೀತಿಕರವಾದದ್ದು. ಆ ಷಷ್ಠಿಯ ದಿನ ಬ್ರಹ್ಮಚಾರಿಗಳಲ್ಲಿ ಸ್ಕಂದನ ಚಿಂತನೆ ಮಾಡಿ ತದಂತರ್ಯಾಮಿಯಾದ ಮಧ್ವಪತಿಯಾದ ಸಂಕರ್ಷಣನ ಉಪಾಸನೆ ಉತ್ತಮ ಫಲದಾಯಕವಾಗಿದೆ. ಮಕ್ಕಳಿಲ್ಲದೆ ಇರುವ ದಂಪತಿಗಳಿಗೆ ಸುಪುತ್ರ ಜನಿಸುತ್ತಾನೆ. ಮನೆಯಲ್ಲಿರುವ ಮಕ್ಕಳಿಗೆ ನಾನಾ ತರಹದ ರೋಗದ ಬಾಧೆಗಳಿದ್ದಾಗ ಈ ವ್ರತವನ್ನ ಆಚರಣೆ ಮಾಡುವ ಮೂಲಕ ಆ ರೋಗದ ಉಪದ್ರವ ನಿವಾರಣೆಯಾಗುತ್ತದೆ. ಅದು ಮಾತ್ರವಲ್ಲದೆ ಭಾದ್ರಪದ ಷಷ್ಠಿಯ ದಿನ ಸುಬ್ರಹ್ಮಣ್ಯನ ಉಪಾಸನೆಯು ದೊಡ್ಡದಾದಂತಹ ಬ್ರಹ್ಮಹತ್ಯೆ ಮೊದಲಾದಂತಹ ಪಾಪಗಳನ್ನೂ ಸಹ ಪರಿಹಾರ ಮಾಡುತ್ತದೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಪ್ರಿಯವ್ರತನಿಗೆ ಇದ್ದಂತಹ ಮಗ ಸತ್ತು ಹೋಗ್ತಾನ. ಆವಾಗ ಆ ಪ್ರಿಯವ್ರತ ರಾಜನು ಈ ಷಷ್ಠಿ ಉಪಾಸನೆಯನ್ನು ಮಾಡಿ ಸಂಕರ್ಷಣ ರೂಪಿ ಪರಮಾತ್ಮನ ಅನುಗ್ರಹದಿಂದ ಮತ್ತೆ ಆ ಮಗನನ್ನು ಜೀವಂತವಾಗಿ ಪಡಿತಾನ ಅಂತ ಪುರಾಣಗಳು ಹೇಳುತ್ತದೆ. ಅದಲ್ಲದೆ ಚ್ಯವನರಿಗೂ ಸಹ ಹೋದಂತಹ ದೃಷ್ಟಿಯು ಈ ಷಷ್ಠಿ ವ್ರತದಿಂದ ಮತ್ತೆ ಲಭ್ಯವಾಯಿತು ಅಂತ ಕರ್ಣ ಪರಂಪರೆಯಿಂದ ನಾವು ತಿಳಿತೇವೆ. ಇದೆಲ್ಲ ಲೌಕಿಕವಾದ ಫಲಗಳಾದರೆ ಪ್ರಧಾನವಾಗಿ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾದಂತಹ ಸಾಧನೆಗೆ ಬರುವ ಎಲ್ಲ ಕ್ಷುದ್ರೋಪದ್ರವಗಳನ್ನು ನಿವಾರಣೆ ಮಾಡಿ ನಮಗೆ ಭಗವಂತನನ್ನ ತಿಳಿಸುವುದೇ ಈ ವ್ರತದ ಮುಖ್ಯವಾದ ಫಲವಾಗಿದೆ. ಯಸ್ಯ ಕೋಷ್ಟಗತಂ ಚಾನ್ನಂ ವೇದಾಭ್ಯಾಸೇನ ಚೀರ್ಯತಿ ಸತಾರಯತಿ ದಾತಾರಂ ದಶಪೂರ್ವಾನ್ ದಶಾಪರಾನ್. ಸ್ಕಂದ ಪುರಾಣದಲ್ಲಿ ಒಂದು ಮಾತು, ಯಾರ ಹೊಟ್ಟೆಯಲ್ಲಿ ಇದ್ದಂತಹ ಅನ್ನ ವೇದಾಭ್ಯಾಸದಿಂದ ಜೀರ್ಣವಾಗುತ್ತದೋ ಅಂಥವರಿಗೆ ಅನ್ನದಾನ ಮಾಡುವವರಿಗೆ ವಿಶೇಷ ಫಲವನ್ನು ಹೇಳುತ್ತೆ. ಅವರ 10 ತಲೆಮಾರು ಪೂರ್ವಜರು ಉತ್ತಮ ಗತಿಯನ್ನು ಹೊಂದುತ್ತಾರೆ. ಮುಂದೆ ಬರುವಂತಹ 10 ತಲೆಮಾರು ಅವರ ವಂಶದವರು ಉತ್ತಮವಾದ ಲೋಕವನ್ನು ಸಾಧನೆ ಮೂಲಕ ಹೊಂದುತ್ತಾರೆ ಅಂತ ಈ ವಚನ ಇದೆ. ಹಾಗಾಗಿ ವೇದಾಧ್ಯಯನ ಶಾಸ್ತ್ರಾಧ್ಯಯನವನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅನ್ನದಾನ ಬಹಳ ಉಚಿತವಾದದ್ದು. ಮಾಸಾನಾಂ ಮಾರ್ಗಶೀರ್ಷೋಹಂ ಎಂದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಈ ಮಾರ್ಗಶೀರ್ಷ ಮಾಸದ ಔಚಿತ್ಯವನ್ನು ತಿಳಿಸಿದ್ದಾನೆ. ಭಗವಂತನ ಸನ್ನಿಧಾನೋಪೇತವಾದಂತಹ ಈ ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷ ಷಷ್ಠಿಯನ್ನು ಚಂಪಾ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರೀತಾರೆ. ಅಂತಹ ವಿಶೇಷ ದಿನ ಈ ತಿಂಗಳು ನವೆಂಬರ್ 26ನೇ ತಾರೀಕು ಬುಧವಾರ ಬರುತ್ತಿದೆ. ಅಂತಹ ಉತ್ತಮವಾದ ಈ ಷಷ್ಠಿಯ ಪರ್ವಕಾಲದಲ್ಲಿ ನಮ್ಮ ಗುರುಕುಲದ 3 ಶಾಖೆಗಳಲ್ಲಿಯೂ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡುವ ಸುಮಾರು 100 ಜನ ವಿದ್ಯಾರ್ಥಿಗಳಲ್ಲಿ ಸನ್ನಿಹಿತನಾದಂತಹ ಸುಬ್ರಹ್ಮಣ್ಯ ಅಂತರ್ಯಾಮಿಯಾದ ಮಧ್ವಪತಿಯಾದ ಸಂಕರ್ಷಣ ರೂಪಿ ಪರಮಾತ್ಮನ ಪೂಜಾರೂಪವಾದ ವಟು ಪೂಜೆಯನ್ನು ನಾವು ಮಾಡುತ್ತಿದ್ದೇವೆ. ಎಲ್ಲ ಸದ್ಭಕ್ತರು ಇದರಲ್ಲಿ ಭಾಗವಹಿಸಿ ಸ್ಕಂದಾಂತರ್ಯಾಮಿಯಾದ ಮಧ್ವಪತಿಯಾದಂತಹ ಸಂಕರ್ಷಣಾಭಿನ್ನ ಶ್ರೀ ವೇದವ್ಯಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೋರುತ್ತಾ ಇದ್ದೇವೆ. ಈ ಸ್ಕಂದ ಷಷ್ಠಿಯ ವಟು ಸಮಾರಾಧನೆಯಲ್ಲಿ ನೀವು ಭಾಗವಹಿಸಬೇಕಾದಿದ್ದರೆ ನಿಮ್ಮ ಕುಟುಂಬದವರ ಹೆಸರು, ನಕ್ಷತ್ರ, ರಾಶಿ, ಗೋತ್ರ ಮುಂತಾದವುಗಳನ್ನು
ಇಲ್ಲಿ ಕೊಟ್ಟಂತಹ ದೂರಧ್ವನಿ ಸಂಖ್ಯೆಗೆ ವಾಟ್ಸಪ್ ಮೂಲಕ ನೀವು ತಿಳಿಸಿದರೆ ನಾವು ನಿಮ್ಮ ಪರವಾಗಿ ಸಂಕಲ್ಪ, ಪ್ರಾರ್ಥನೆ ಮುಂತಾದವುಗಳನ್ನು ಮಾಡಿ ಪ್ರಸಾದವನ್ನು ತಲುಪಿಸುತ್ತೇವೆ. ಹರಜೇ ನಮಃ.